ಹಾಯ್ ಗಾಯ್ಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ? ಇವರೇ ಅಷ್ಟು ಖರಾಬಾಗಿ ಗಾಡಿ ಹೇಳೋರಲ್ಲ, ಮಸ್ತಾಗಿ ಗಾಡಿ ಹೇಳೋರು. ಹುಚ್ಚರ ಗಾಡಿ ಹೇಳ್ಬೇಕಂದ್ರೆ ಹುಚ್ಚರಾಗ ಹೇಳ್ತಾರೆ, ರಿಯಲ್ ಗಾಡಿ ಹೇಳಂದ್ರೆ ರಿಯಲ್ ಆಗಿ ಹೇಳ್ತಾರೆ. ಕೆಟ್ಟು ಖರಾಬ್ ಅಕ್ಕ ನಾವೀಗ ಕರಪೂಜ ಡ್ಯಾನ್ಸ್ ಬಂದ್ವಿ. ಇಲ್ಲಿ ಅಡ್ವೆಂಚರ್ಸ್ಗಳೆಲ್ಲ ಇದಾವೆ. ಟಿಕೆಟ್ ಕೇಳೋಣ ಬನ್ನಿ. ನೋಡಿ ಇಲ್ಲಿ ಹಾಕಿದಾರಲ್ಲ ಇಲ್ಲಿ. ಒಬ್ರಿಗೆ 50 ರೂಪಾಯಿ ಟಿಕೆಟ್. ಅಡಲ್ಟ್ಸ್ಗೆ 50, ಚಿಲ್ಡ್ರನ್ಸ್ಗೆ 20 ಇದೆ, ಚಿಲ್ಡ್ರನ್ಸಿಗೆ 20 ಇದೆ, ಅಡಲ್ಟ್ಸಿಗೆ 50 ಇದೆ. ಸ್ಟಿಲ್ ಕ್ಯಾಮ್ರಾ ವಿಡಿಯೋ ಎಲ್ಲ ಮಾಡ್ಬೋದು. ಅದಕ್ಕೂ ಉಂಟಾಯ್ತಾ? ಅಡಲ್ಟ್ಸ್ಗೆ ಅಲ್ಲ, ಸ್ಟಿಲ್ ಕ್ಯಾಮ್ರಾ ಅಂದ್ರೆ ದೊಡ್ಡ ಕ್ಯಾಮ್ರಾ. ಕ್ಯಾಮ್ರಾ ಅಂದ್ರೆ ಅದು ಬೇರೆ. ಯಾವ ಥರ ಇರ್ಬೋದು? ಗೇಮ್ಸ್ ಎಲ್ಲ ಇರುತ್ತೆ ಅಲ್ಲಿ. ನಾವು ಎಕ್ಸೈಟ್ ಆಗ್ತಿದ್ದೀವಿ ಯಾವ ಥರ ಗೇಮ್ ಇದೆ, ಯಾವ್ಯಾವ ಆಡ್ತೀವಿ ಅಂತ ಆಮೇಲೆ ತೋರಿಸ್ತೀವಿ. ಊಟಕ್ಕೆ ನೋಡ್ತಿದ್ದೀವಿ. ಹೋಟೆಲ್ಲು ಚೆನ್ನಾಗಿದ್ರೆ ಊಟ ಮಾಡ್ತೀವಿ. ಗೈಸ್ ಅಲ್ಲಿ ನೋಡಿ ಯಾವ ಥರ ಇದೆ ಅಂತಂದು. ಯಾವ್ಯಾವ ಗೇಮ್ ಆಡ್ತೀವಿ ನೀವು? ಆಲ್ಮೋಸ್ಟ್ ಒಂದೆರಡು ಟ್ರೈ ಮಾಡೋಣ ಗೈಸ್. ಇಲ್ಲಿ ನೋಡಿ ಯಾವ್ಯಾವ ಗೇಮ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿದೆ. ಟ್ರೈ ಮಾಡ್ತಾ ಇರ್ಬೋದು. ಯಾವ್ದು ಆಟ ಆಡೋಣ? ಅದೇ ನೋಡೋಣ ತಡಿ. ಮಸ್ತ್ ಇಲ್ಲೇ ಇದೆ ಪೋಸ್ಟರ್ಸ್. ಸ್ಪೇಸ್ ಟವರ್ ಬೇಡ, ಪೋಸ್ಟರು ಬೇಡ, ವಾಂತಿ ಬರ್ತೈತೆ. ಲೈನ್ ಚೇರು ಆಟ ಆಡಿದ್ವಲ್ಲ ನಾವು ಯಾವ್ದು ಆಟ ಆಡಿದೀವಿ ಅದು ಆಟ ಆಡೋದು ಬೇಡ. ಓಕೆನಾ? ನಾವು ಯಾವ್ದು ಆಟ ಆಡಿದೀವಿ ಅದು ಆಟ ಆಡೋದು ಬೇಡ ಗೈಸ್. ನಾವು ಯಾವುದು ಟ್ರೈ ಮಾಡಿದ್ದೀವಿ ಅದು ಆಟ ಆಡಲ್ಲ, ಯಾವುದು ಟ್ರೈ ಮಾಡಿಲ್ಲ ಅದನ್ನ ಆಟ ಆಡ್ತೀವಿ. ಇದು ಟ್ರೈ ಮಾಡಿದ್ದೀವಿ, ಇದನ್ನು ಟ್ರೈ ಮಾಡಿದ್ದೀವಿ. ಟ್ವಿಸ್ಟರ್ ಜಾತ್ರೆಯಲ್ಲಿ, ಕೊಪ್ಪಳ ಜಾತ್ರೆ ಆಡಿದ್ದೆ. ಬೇಡ, ಇದು ಬೇಡ. ಟ್ವಿಸ್ಟರ್ ಫ್ಲೈಯಿಂಗ್ ಚೇರ್. ಹೆಲ್ಪ್ ಮಾಡಿ. ಇವ್ರು ಯಾರಂತ ಗೊತ್ತಿಲ್ಲ ನನಗೆ. ಎಣ್ಣೆ ಹೊಡೆದಿಲ್ಲ ಅವರು. ನನಗೆ ಎಣ್ಣೆ ಹೊಡೆದೇನೋ ಕಾಣ್ತಿಲ್ಲ. ಕರ್ಕೊಂಡ್ರೆ ರೋಡ್ ಎಣ್ಣೆ ಹೊಡೆದ್ರೆ ಹೊಡ್ತಿದ್ಯಲ್ಲ. ಆಕ್ಚುಲಿ ಕಣ್ಣು ಕಾಣುತ್ತೆ. ಚಸ್ಮಾ ಹಾಕೊಂಡು ಕುಂಡ್ರ ಥರ ಆ್ಯಕ್ಟಿಂಗ್ ಮಾಡಂತಂದ್ರೆ 90 ಹೊಡೆದು ಎಣ್ಣೆ ಹೊಡೆದ್ರ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ದೊಡ್ಡಕ್ಕಿರ್ತದೆ ಅಣ್ಣ. ಒಂದು ತಿನ್ನಕ್ಕೆ ಕೇರಳ ರೈಸ್ ಗೈಸ್. ಇಬ್ಬರಿಗೂ ಸಪ್ರೇಟ್ ತಗೊಳಕ್ಕೆ ಒಂದರಲ್ಲಿ ಸಪ್ರೇಟ್ ಸಾಂಬಾರು. ಅನ್ನ ನೋಡ್ರಿ ಹೆಂಗೈತೆ. ನಾವಿವಾಗ ಊಟ ಎಲ್ಲ ಮುಗಿಸ್ಕೊಂಡು ಗೈಸ್, ಇದು ಕೇರಳದಲ್ಲಿ ಮತ್ತು ವಯನಾಡಲ್ಲಿ ಅಕ್ಕಿ ತುಂಬ ದಪ್ಪ ಇರುತ್ತೆ. ಅಂದರೆ ಈ ಮಂಡಕ್ಕಿ ಇರುತ್ತೆ ನೋಡಿ, ಮಂಡಕ್ಕಿ ಥರ ಇರುತ್ತೆ, ಬಟ್ ತುಂಬ ದಪ್ಪ ಇರುತ್ತೆ, ತಿನ್ನೋಕ್ಕಾಗಲ್ಲ, ಸಾಂಬಾರೇ ಹತ್ತಲ್ಲ. ಸೊ ಇವಾಗ ಟಿಕೆಟ್ ತಗೊಳಕ್ಕೆ ಬಂದಿದ್ದಾನೆ. ಊಟ ಎಲ್ಲ ಮುಗಿಸ್ಕೊಂಡು ಗೈಸ್ ನೋಡಿ ಇಲ್ಲಿ ಯಾವ ಥರ ಇದೆ ಒಳಗಡೆ ಬಂದ್ವಿ. ಇವಾಗ ಟಿಕೆಟ್ ಎಲ್ಲ ತೊಗೊಂಡು ಯಾವ ಥರ ಇದೆ ನೋಡೋಣ. ಗೇಮ್ ಆಟಾಡ್ತೀವಿ, ನೋಡೋಣ. ಊಟ ಆ್ಯಕ್ಚುಲಿ ಚೆನ್ನಾಗಿತ್ತು. ಕೇರಳ ಅಲ್ಲೇ ಇದೆ ನೋಡಿ, ಕೇರಳ ಲಾಂಗೆಸ್ಟ್ ಜಿಪ್ ಲೈನ್. ಹಾಂ, ಇಲ್ಲಿದೆ ನೋಡಿ, ಕೇರಳ ಲಾಂಗೆಸ್ಟ್ ಜಿಪ್ ಲೈನ್. ಏನೋ ಹೇಳ್ದಲ್ಲ ಅವಾಗಲೇ ಸ್ವಿಂಗಿಂದು. ಸೌತ್ ಇಂಡಿಯಾದಲ್ಲಿ ದೊಡ್ಡ ಸ್ವಿಂಗ್ ಅಂತೆ. ಇದು ಜಿಪ್ ಲೈನ್ ಕೇರಳದಲ್ಲಿ ದೊಡ್ಡ ಜಿಪ್ ಲೈನ್ ಅಂತ. ಹಾಂ, ಈ ಪಾರ್ಕಲ್ಲಿ ಅದೇ ಇದು ಆ್ಯಕ್ಚುಲಿ ಗೇಮ್ಸ್ ಆಡ್ಲಿಕ್ಕೆ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಮಾವ ಬರ್ಕೊಂಡು
ಹಾಯ್ ಬ್ಲಾಗ್ ಏನು ಬೇಜಾರಾಕತಿ ಓಕೆ ಪಾಪ ಪ್ರೀತಿ ಬೇಜಾರಾಕಳ ಅಂತಂದೇಳಿ ನಾವು ಬ್ಲಾಗಿಗೆ ಸಪೋರ್ಟ್ ಮಾಡಕತ್ತೀವಿ. ಹೌದು ಗೈಸ್, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಬ್ಲಾಗ್ ಇಸ್ ವೆರಿ ಓಕೆ ಬಟ್ ವಿ ಆರ್ ಸಪೋರ್ಟಿಂಗ್ ಬಸ್ ಲೆಟ್ಸ್ ಬಿಟ್ ಓಕೆ ಬ್ಯಾಚುಲರ್ ಗರ್ಲ್ ರೆಗ್ಯುಲರ್ಲಿ ಡೂಯಿಂಗ್ ದಿಸ್ ಬ್ಲಾಗ್ ಯು ಬ್ಲಾಗ್ ಹಿಂಗೆ ಎತ್ತು ಬಿಡ್ತೀನಿ ಗೈಸ್. ದಿಸ್ ಇಸ್ ಅರ್ಧ ಹಿಂದಿ ಅರ್ಧ ಇಂಗ್ಲೀಷ್ ನಮ್ಮ ಮಾಮಂದು. ನಾವು ಇವಾಗ ತಾನೇ ಒಳಗಡೆ ಬಂದು ಯಾವ ಥರ ಇದೆ ನೋಡಿ, ಶೋ ಕ್ಯೂಟ್ ಬ್ರೋ. ಅಲ್ಲಿ ಮೇಲ್ಗಡೆ ನೋಡಿ ಸಕ್ಕದಾಗಿ ನೋಡಿ ಗೈಸ್, ಸಕ್ಕದಾಗಿ ಕಾಣ್ತೈತೆ. ಇಲ್ಲಿ ಕೆಳಗೆ ಹೋಗಿ ಇಲ್ಲಿ ಫುಲ್ ಕೆಳಗೆ ಬರೋದು. ಶೋ ಕ್ಯೂಟ್. ಇಲ್ಲಿ ಜಿಪ್ ಲೈನ್. ಜಿಪ್ ಲೈನ್ ಆಡಿದ್ದೀವಿ ದಾಂಡೇಲಲ್ಲಿ, ಅದು ಬೇಡ ನಂಗೆ ಆ್ಯಕ್ಚುಲಿ ಅದನ್ನ ಆಡಬೇಕು. ಸ್ವಿಂಗ್ ಅದು ಸೌತ್ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಸ್ವಿಂಗ್ ಅಂತ, ಅದಕ್ಕೆ ಐ ಆಮ್ ಸೋ ಎಕ್ಸೈಟೆಡ್. ಆ್ಯಕ್ಚುಲಿ ನನಗೆ ಪಾರ್ಕ್ನಲ್ಲಿರೋ ಸ್ವಿಂಗ್ ಆಟ ಆಡಿದ್ರೆ ಭಯ ಆಕತಿ, ಯಾಕಂದರೆ ನಾನು ಬೀಳ್ತೀನಿ ಅಂತ. ಬಟ್ ಅದು ಆಟ ಆಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಅಲ್ಲ. ಗ್ರೀನ್ ಇರುತ್ತೆ ಮತ್ತು ನೀರು ಇರುತ್ತೆ ನೋಡಿ ಗೈಸ್. ಅಲ್ಲಿ ಹೆಂಗೆ ಕಾಣಿಸಿದೆ ಅಂತೀನಿ. ಇಲ್ಲೆಲ್ಲ ಮೊಲದೆಲ್ಲ ಕಟ್ ಮಾಡಿದ್ದಾರೆ. ಅದು ಯಾವ ಅನಿಮಲ್ ಗೆಸ್ ಮಾಡು. ಅಲ್ಲಿರೋದು ಮೂಲ ಇದು ಏನದು ಗೊತ್ತಿಲ್ಲ. ಹಾಂ, ದಿಸ್ ಈಸ್ ರ್ಯಾಬಿಟ್. ಇದು ಮೇ ಬಿ ಹಂದಿ ಥರ ಕಾಣಿಸ್ತೈತೆ, ಗೊತ್ತಿಲ್ಲ. ಜಿಂಕೆ ಜಿಂಕೆ. ಹಾಂ, ಜಿಂಕೆ. ಇದು ಕಾಡಂದಿ ಅಲ್ಲ, ಮುಳ್ಳಂದಿ. ಹಂದಿ ಹಂದಿ. ಹಾಂ, ಹಂದಿ. ಇದು ಒಂಟೆ. ಇದು ಒಂಟೆ. ಅದು ನವಿಲು. ಇದು ನವಿಲು. ಇದು ಬೋಟು. ವಾವ್, ನವಿಲು ನೋಡು ಬ್ರೋ. ಇದು ಬೋಟು. ನೀನು ನಿನ್ನ ಗಂಡ ಮಕ್ಕಳ್ರಿ ಮಸ್ತ್. ಇದು ಏನಂತ ಬರ್ದಾರೆ? ಗಾರ್ಡನ್ ನೇಮ್ ಯಾವುದು? ಡೋಂಟ್ ಸಿಟ್. ಇದು ಸೋಫಾ ಥರ ಇದೆ, ಬಟ್ ಅಲ್ಲಿ ಕುತ್ಕೊಳ್ಳೋ ಹಾಗಿಲ್ಲ. ಫುಲ್ಲು ಗ್ರೀನ್. ಫೋಟೋ ಶೂಟ್ ಮುಗಿಸಿದ್ವಿ. ನಮ್ಮ ಅತ್ತೆ ಅಂದ್ರು ಚೆನ್ನಾಗಿ ನಗಿಸ್ಬಿಟ್ರು. ಅಸ್ಥೆಟಿಕ್ ಥರ ಏನು ಅಂತಂದ್ರೆ ಸುಮ್ಮನೆ ನಗ್ತಿರೋದು, ಅದನ್ನ ಫೋಟೋ ಕ್ಲಿಕ್ ಮಾಡಿದ್ವಿ. ವಿಡಿಯೋ ನ್ಯಾಚುರಲಿ ಫೋಟೋಸ್ ಬಂದಿದೆ. ಬಂತು. ನಗಾಡದೇ ಇರೋರಿಗೂ ನಗಾಡ್ಬೇಕು ಅಂದ್ರೆ ಸುಳ್ಳ ನಗಾಡ್ಬೇಕು. ಅದು ಹೊಟ್ಟೆ ತುಂಬ ನಗಾಡ್ಬೇಕು. ಯಾವಾಗೋ ಏನಾಗಿರುತ್ತಲ್ಲ ಅದ್ ನೆನ್ಪು ಮಾಡ್ಕೊಂಡು ನೆನಪಾಗಲ್ಲ, ಸುಮ್ಮನೆ ನಗಾಡ್ಬೇಕು. ಸಡನ್ ಆಗಿ ನೆನಪಾಗಲ್ಲ. ಅಲ್ಲಿ ಫೋಟೋ ಹೊಡ್ಸ್ಕೊಂತಿದ್ದಾರೆ. ಸೊ ನಾವು ಈ ಕಡೆಯಿಂದ ಹೋಗೋಣ. ಅದೇ ಗೇಮ್ ಎಲ್ಲ ಆಟಾಡೋದು. ದೊಡ್ಡದಾಗಿ ಪಾರ್ಕ್ ಇದು ನೋಡೋಕ್ಕೆ. ಇದು ರೋಸ್ ಗಾರ್ಡನ್. ನಿಮಗೆ ಇಲ್ಲಿ ಏನು ತುಂಬ ಇಷ್ಟ ಆಯ್ತು? ಮಮ್ಮಿ ನಾವು ಫೋಟೋ ತಗೊಂಡಿದ್ದು ತುಂಬ ಇಷ್ಟ ಆಯಿತು. ಅಂದರೆ ನಿನ್ನೆ ನೋಡಿದ್ವಿ. ನೆನೆ ಹೋಗಿ ಇವತ್ತು ಬೆಳಗ್ಗೆ ಇಲ್ಲಿ ಒಳಗಡೆ ಹೋಗಿವಲ್ಲ ಫುಲ್ಲು, ಅದಕ್ಕೆ ಬರೀ ಫೋಟೋಸ್ ಅದು ಇದು ತಗೊಳ್ತಾ ಇದೀವಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಜಿಪ್ ಲೈನ್ ಅಲ್ಲಿಂದ ಎಲ್ಲಿಗೈತೆ? ಅಯ್ಯೋ ಅದೇ ನೋಡ, ಅದೇ ಮಾಮ ಫೋಟೋಸ್ ತಗೊಂತೈತೆ. ಇದೇ ಅಸ್ಥೆಟಿಕ್ ಫೋಟೋ ಅಂತ ಹೇಳಿದ್ದು. ಸುಮ್ಮನೆ ನಗು ಅಂದ್ರೆ ಯಾರು ತಾನೇ ನಗ್ತಾರೆ ಗುರು. ಇದೇ ಫೋಟೋ ಶೂಟ್ ಆಗ್ತಾ ಇರೋದು. ಅಲ್ಲಿ ನಮ್ಮ ಶಿಲ್ಪಕ ಕುಮಾರ್ ಸರ್ ಹೋಗಿ ಹೊರಗಡೆ ಕುತ್ಕೊಂಡಿದ್ದಾರೆ. ಸೊ ನಾವು ಇವಾಗ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ಸಿಗರೇಟ್ ಹೊಡಿತಿದ್ದಾರೆ ಈ ಕಡೆ ಸೈಡ್, ಯಾರಿಗೂ ಗೊತ್ತಿಲ್ದಂಗೆ ಬಂದು. ನಿಮ್ಗೇನು ಅನಿಸ್ತೈತೆ? ಇವ್ರು ನೋಡ್ರಿ ಹೆಂಗ್ ನೋಡ್ತಿದ್ದಾರೆ ಸಿಗರೇಟ್ ಹೊಡಿಯೋದನ್ನ. ಅಯ್ಯೋ, ಮಗಳಿಗೂ ಸಿಗರೇಟ್ ಹೊಡಿಸ್ತಿದ್ದಾರೆ ನೋಡ್ರಿ ಅಲ್ಲಿ. ಹೊಗೆ ಬರ್ತೀನಿ ಮಾಮ. ಬಂತಲ್ಲ, ನೋಡು ನೋಡು. ಇಮ್ಯಾಜಿನೇಷನ್ ಮಾಡ್ರೆ ಮಾತ್ರ ಕಾಣೋದು ಅದು. ಎಷ್ಟು ಚೆನ್ನಾಗಿ ರೋಲ್
ಇನ್ಸಿಡೆಂಟ್ ಅಷ್ಟೇ ಎಷ್ಟು ಚೆನ್ನಾಗಿ ರಿಂಗ್ 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 ಬರ್ತೈತೆ ರಿಂಗ್ ರಿಂಗ್ ಬರ್ತೈತೆ. ವೆಲ್ಕಮ್ ಗೈಸ್, ಟಿಕೆಟ್ ತಗೊಂಡಿದೀವಿ. ಏನ್ ಗೇಮ್ ಮಾತಾಡಕ್ಕೆ? ಸೊ ಇದು ಮೇಲೆ ಬುಕ್ಸ್ ಅಂತ ಕೆಳಗೆ ಬರುತ್ತೆ, ಅದಕ್ಕೆ 1000 ರೂಪೀಸ್ ತಗೊಂಡಿದ್ದೆ. ಈ ಗೇಮ್ ಆಟಾಡಲಿಕ್ಕೆ 1000 ರೂಪಾಯಿ. 1000 ರೂಪೀಸ್. ಈ ಗೇಮ್ ಆಟಾಡ್ಲಿಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ, ಭಯ ಭಯ ಪಡ್ಕೊಂಡು. ನಮ್ಮನ್ನಷ್ಟೇ ಕೆಡ್ಡಕ್ಕೆ ಬೀಳ್ಸಿ ನೀವು ಮಾತ್ರ ಭಯ ಪಡ್ತಿದ್ದಾರೆ ಇವರೆಲ್ಲ ಇದನ್ನ ಆಟಾಡ್ಲಿಕ್ಕೆ. ಮ್ಯಾಲ್ ನೋಡ್ತೀವಿ ಒಂದ್ಸಲಿ. ಅದಕ್ಕೆ ಬೇಡ ನಾನು ಹೋಗಲ್ಲ. ಬಾರೆ ಬಾರೆ ಅಪ್ಪ ರೇಣು ಕರ್ಕೊಂಡು ಹೊಂಟಿಲ್ಲ ಈಗ ನಾನು ಗೈಸ್, ಇವಾಗ ಭಯ ಪಟ್ಟು 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 ಈ ಗೇಮ್ ಆಟಾಡ್ಲಿಕ್ಕೆ ಫೈನಲಿ ಹಾಕೊಂಡೋಗಿದ್ದಾರೆ. ಅತ್ತೆಗಿನೂ ಇಷ್ಟ ಇಲ್ಲ, ಬಟ್ ಹೋಗಿದ್ದಾರೆ. ಬ್ರೋ ಅಲ್ಲಿ ಖಾಲಿ ಇರುತ್ತಲ್ಲ, ನಮ್ಮನ್ನ ಬಿಡಿ. ಎಲ್ಲರೂ ಹಾಯ್ ಮಾಡ್ರಿ ಇವಾಗ. ಲಾಸ್ಟ್ ಅಲ್ಲ, ಹಣೆ ಬರಹಕ್ಕೆ ಹೊಣೆ ಯಾರು? ಜನ ಏ ಇಂಚರ ಗೈಸ್, ಅದು ಆಟಾಡ್ಕೊ ಬಂದ್ವಿ. ಅದೇನು ಅಷ್ಟೊಂದೇನು ಆಟಾಡೋ ಅಂಥದ್ದೇನಿಲ್ಲ, ಬಟ್ ಟಿಕೆಟ್ ತುಂಬ ಜಾಸ್ತಿ ಆಯಿತು. ಬಟ್ ಇಟ್ಸ್ ಓಕೆ. ಏನು ಅಂತಂದರೆ ತುಂಬ ಹೊತ್ತು ಆಟಾಡ್ಸಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ, 2 ಮಿನಿಟ್ಸ್ ಅಷ್ಟೇ ಆಟಾಡ್ಸಿದ್ವಿ. ನನಗೇನು ಹೆದ್ರಿಕಾಗಲ್ಲ, ನಾನು ಜೋಶ್ ಬರಲಿ ಅಂತ ಹೇಳಿಬಿಟ್ಟು ಆ ಥರ ಚೀರಿರೋದು ಅಷ್ಟೇ. ಆಗ್ತಿತ್ತು ಅಂದು ಸ್ಟಾರ್ಟಿಂಗು ಸರಿ ಭಯ ಆಯ್ತು ಮೇಲಿಂದ ಅಲ್ಲಲ್ಲ ಮಧ್ಯ ಸ್ಟ್ರಕ್ ಮಾಡಿ ಹತ್ತಾರಲ್ಲ, ಅದು ಭಯ ಆಗ್ತಿತ್ತು. ನಿಂಗೇನು ಅನ್ಸಿತ್ತು ಅತಿ ಹೋಗುವಾಗ ಭಯ ಆಗ್ತಿತ್ತು ಅಂದೆಲ್ಲ? ನನ್ಗೇನೂ ಆಗಿಲ್ಲ, ನಾನು ಜೋಶ್ ಬರಲಿ ಅಂತ ಚೀರಿದ್ದು ಅಷ್ಟೇ, ನಿಮಗೆಲ್ಲ ಜೋಶ್ ಬರಲಿ ಅಂತ. ಗೈಸ್, ನಾವು ಇವಾಗ ಏನು ಜಾಯಿಂಟ್ ಸ್ವಿಂಗು, ಅದು ನೋಡಿರೋಣ ಭಯ ಆಗ್ತೈತೆ. ಬಟ್ ಆಟಾಡಕ್ಕೆ ಹೋಗ್ತಿದೀವಿ ನಾವಿಬ್ರು ಮತ್ತೆ ಕುಮಾರ್ ಅಂಕಲ್. ಜೀವ ಏನು ಬಾಯಿಗೆ ಬಂದಿಲ್ಲ, ಬಂದಿರೋರ ಥರ ನಾಟಕ ಮಾಡ್ತೀವಿ ಅಷ್ಟೇ. ಸಿಗ ಹೊರಟಿದ್ದಾರೆ. ನೋಡಿ ನೋಡಿ, ಈಗ 3 ಹೋಗಿದ್ದಾರೆ. ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಕೇಳೋಣ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ. ಇವ್ರು 3 ಭಯ ಪಡ್ತಾರೋ ಇಲ್ವ? ಐ ಹೋಪ್ ಜನ ಹೋಗ್ತಿದ್ದಾರೆ. ಅವ್ರದ್ದು ಟೈಟ್ ಟಿಕೆಟ್ ಟೈಟ್ ಮಾಡ್ಕೊಂಡಿಲ್ಲ.
ಏನಾಗಲ್ಲ ಅನ್ಸುತ್ತೆ. ನೋಡೋಣ. ಆಲ್ ದ ಬೆಸ್ಟ್ ಗಾಯ್ಸ್, ಹ್ಯಾಪಿ ಜರ್ನಿ. ಹಲೋ, ಆಲ್ ದ ಬೆಸ್ಟ್ ಗಾಯ್ಸ್. Oh my God! ನೋಡಿ ಅವ್ರ ಮುಖ ನೋಡಿ ಹೆಂಗ್ Oh my God! ಬಿಟ್ರು. ನಮ್ದು ಇಂಚರ ಪ್ರೀತಿ ಅಂತೂ ಫುಲ್ ಚೀರ್ತಾವಳೆ. Super! ನಾನು ಅವ್ರು ನೋಡೋದ್ಕಿಂತ ಬರೀ ವಿಡಿಯೋ ಮಾಡೋದಾಗೋಯ್ತು. ಫೈನಲಿ ಡನ್. ನೋಡಿ ಮುಗೀತು, ಬರ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಮೋಸ್ಟ್ಲಿ ಈ ಕಡೆ ಗೊತ್ತಿಲ್ಲ, ಎಕ್ಸಿಟ್ ಆ ಕಡೆ ಇದೆ ಅನ್ಸುತ್ತೆ. ಹಾಯ್, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇವ್ರು ಬರ್ತಾ ಇದ್ದಾರೆ ಫುಲ್ಲು ಜೂಮಲ್ಲಿ. ಹೇಗಿತ್ತು ಕೇಳೋಣ. ಹೇಗಿತ್ತು ಎಕ್ಸ್ಪೀರಿಯನ್ಸು? ಹೇಗಿತ್ತು? ಫಸ್ಟಿಗೆ ಭಯ ಆಯ್ತು, ಕಣ್ಣು ಮುಚ್ಕೊಂಡಿದ್ದೆ ಕೊರೋನಾ ಮರಂಕಲ್ಲಿ ಹೇಳಿದ್ದಕ್ಕೆ. ಏನ್ ಗೊತ್ತಾ, ಹಿಂಗ್ ಹೋಗ್ಬೇಕಾದ್ರೆ ಗಾಳಿ ಅಪೋಸಿಟ್ ನಾವ್ ಹಿಂಗ್ ಹೋಗ್ತಿದ್ವಲ್ಲ, ಬುಸ್ ಅಂತ ಗಾಳಿ ಬೀಸಿತ್ತು. ವ್ಯೂ ನೋಡ್ಬೇಕಿತ್ತು ನಂಗೆ. ನಾನು ಸೀದಾ ಮೇಲೆ ಪಾರ್ಸಲ್ ಆಗ್ಬಿಡ್ತೀವೇನೋ ಅನ್ಕೊಂಡಿದ್ದೆ. ನಾನು ಹಿಂಗ್ ಮೇಲೆ ಹೋದಾಗ ಕುಮಾರಂಕಲ್ಲಿ ಕಣ್ಣು ಮುಚ್ಚು ಅಂತ ಅಂದ್ಬಿಟ್ರೆ ಮುಚ್ಚಿದೆ. ಆಮೇಲೆ ಹೋಗಿ ಮಾಡೋದತ್ರ ತಪ್ಪೇ ಭಯ ಆಗ್ಬಿಡ್ತಾ. ಗೈಸ್ ನೋಡಿ, ಇವಾಗ ನಾವು ಕಾಫಿ ಕುಡಿತಿದ್ದೀವಿ. ಗೇಮ್ ಆಡ್ಕೊಂಡು ಬಂದು ಆ ಗೇಮ್ ಆಡಿದ್ದಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ಲ, ಇನ್ನೂ ಸ್ವಲ್ಪ ಅದಕ್ಕೆ ಈ ಥರ ಐಸ್ ತಿನ್ನೋದು ಗೈಸ್. ಯಾವ ಥರ ತಿಂತೀವಿ ಐಸು? ನೀನು ತೋಸ ಐಸು. ಐಸ್ ತಿಂದಾಗ ಅಂತ ಗೊತ್ತಾಗೋದು ಬಾಯಿಗೆಲ್ಲ ಹಚ್ಕೊಂಡಾಗ. ಅರ್ಥ ಮಾಡ್ಕೊಳ್ರಿ ನೀವು ಸ್ವಲ್ಪ. ಅಂಕಲಿಗೆ ಖುಷಿ ಆಗತ್ತೆ ಹಿಂಗೆ ತಿನ್ನೋದು ನೋಡಿದ್ರೆ. ಇಂಚರ ನೀನು ನೀರಿದೆ, ನೀರು ನೋಡೋದು ಬಿಟ್ಟು ಹೋಗ್ತಾ ಇದ್ವಿ. ಸೊ ಅದಕ್ಕೆ ಮತ್ತೆ ನೀರು ನೋಡಕ್ ಬಂದ್ವಿ. ನಮ್ಮ ಮಾಮ ನೆನಪು ನೋಡಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನೀರು ನೋಡಿ. ಒಂದು ನಿಮಿಷ ಅಷ್ಟೇ ಗೇಮ್ ಅದು. ಈ ನೀರನ್ನ ನೋಡಿದಂಗೆ ಮರ್ತು ಹೊಂಟ್ಬಿಟ್ಟಿದ್ವಿ. ಸೊ ಅದಕ್ಕೆ ಅದು ಬೇಜಾರಾಯ್ತು ಅನ್ಸುತ್ತೆ. ನಮ್ಮ ಮಾಮನ ಮನ್ಸಲ್ಲಿ ಬಂದ್ಬಿಟ್ಟು ಹೇಳಿದೆ, ನೀನೊಂದು ಪ್ಲೇಸ್ ನೋಡಿಲ್ಲ ಅಂತ. ಅಲ್ಲಿದೆ ನೋಡಿ ನಾವು ಆಟಾಡಿದ್ದು ಜಾಯಿಂಟ್ಸ್ ಬ್ಯಾಂಕ್. ಅಲ್ಲಿದೆ ನೋಡಿ ನಾವು. ಗೈಸ್ ಏನ್ ಗೊತ್ತಾ, ನಮ್ಮ ಅಣ್ಣನ್ ತುಂಬಾ ಮಿಸ್ ಮಾಡ್ಕೊಂತಿದೀವಿ. ಏನ್ ಗೊತ್ತಾ, ನಮ್ಮ ಅಳಿಯ ರೋಹನ್ ಅಂತ ಇದ್ದಾನೆ. ಅವನು ಅವಾಗ ನಾವೆಲ್ಲೋದ್ರು ನಮ್ ಜೊತೆಗೆ ಬರ್ತಿದ್ದ. ಇಲ್ಲೆಲ್ಲ ಅಡ್ಡಾಡ್ತಿದ್ದ. ಅತಿ ಅಲ್ಲಿ ಭಾರತಿ ಇಲ್ಲಿ ಭಾರತಿ ಓಡೋಡ್ ಹೋಗ್ತಿದ್ದ. ಈಗ ಅವ್ನು ಬಂದಿಲ್ಲ, ಬೇಜಾರಾಗ್ತೈತೆ. ಅವ್ನ ರಜೆ ಈ ತರ ಪ್ಲೇಸ್ಗಳೆಲ್ಲ ಸಿಕ್ಕಿದ್ರೆ ಮಸ್ತ್ ಎಂಜಾಯ್ ಮಾಡ್ತಿದ್ದ. ನಾವ್ ಎಂಜಾಯ್ ಮಾಡ್ಸಿದಂಗಿದ್ರೆ ಎಂಜಾಯ್ ಮಾಡ್ತಾರೆ, ಬಟ್ ಅವನು ಜಾಸ್ತಿ ಖುಷಿ ಪಡ್ತಿದ್ದ. ಇವಾಗ ಅವನು ಪಡ್ತಿದ್ದ, ನಮ್ಮನ್ನ ಪಡಿಸ್ತಿದ್ದ. ಸೊ ಅವನಿಗೆ ರಜೆ ಇಲ್ಲ, ಸೊ ಹಾಗಾಗಿ ಬಂದಿಲ್ಲ. ನಾನು ಆ್ಯಕ್ಚುಲಿ ಸುಮ್ಮನೆ ಸ್ಕಿಪ್ ಮಾಡಿದ್ದೀನಿ. ಸೊ ಹಾಗಾಗಿ ಬಂದ್ಬಿಟ್ಟಿದ್ದೀನಿ. ಒಳ್ಳೆ ಟೈಮ್ ನನಗೆ. ಚೆನ್ನಾಗಿದೆ ಅಲ್ಲ ಅಲ್ಲಿ ನೋಡಿ. ನಾವು ಇವಾಗ ಅಲ್ಲಿಂದ ಹೊರಗಡೆ ಬಂದ್ವಿ. ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಸುಮ್ಮನೆ ಸುಸ್ತಾಗ್ಬಿಟ್ಟೈತೆ. ನಗ್ಸಿ ಗೇಮ್ ಆಡಿ ಸುಸ್ತಾಗ್ಬಿಟ್ಟು ಅದಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿನಿ ಕೆಫೆ ಹತ್ರ. ಗೈಸ್ ನಾವಿವಾಗ ವಯನಾಡ್ ಮತ್ತು ಕೇರಳದಿಂದ ಕರ್ನಾಟಕ ಹೊರಟಿದ್ದೀವಿ. ಇಲ್ಲೆಲ್ಲ ವಯನಾಡಲ್ಲಿ ಪ್ಲೇಸಸ್ ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಇವಾಗ ಅಲ್ಲಿ ಗೇಮ್ಸ್ ಎಲ್ಲ ಆಟಾಡಿ ಆ ಪ್ಲೇಸ್ನೆಲ್ಲ ನೋಡಿಕೊಂಡು ಸೊ ಇವಾಗ ನಾವು ಕರ್ನಾಟಕ ಹೊರಟಿದ್ದೀವಿ. ಮೈಸೂರು ಹೋಗ್ತಾ ಇರೋದು ಡೈರೆಕ್ಟ್ ವಯನಾಡಿಂದ. ಸೊ ಟಯರ್ಡ್ ಆಗಿದ್ದೀವಲ್ಲ, ಎಲ್ಲರೂ ಮಲಗ್ತೀವಿ.
ರೀಚ್ ಆದಮೇಲೆ ಸಿಗೋಣ. ಗೈಸ್ ಹೋಗ್ತಾ ದಾರಿಯಲ್ಲಿ ನನ್ನ ತಮ್ಮನ ಹೋಟ್ಲು ಸಿಕ್ತು, ಅದಕ್ಕೆ ಸ್ಟಾಪ್ ಮಾಡ್ಕೊಂಡಿದ್ದೀವಿ. ಝೈನ್ ಹೋಟೆಲ್ ಅಂತ ಹೇಳಿಬಿಟ್ಟು ಹೋಗ್ತಾ ನೋಡ್ಕೊಂಡು ಹೋಗಿದೆ, ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ. ಕೇರಳದಲ್ಲಿ ಗೈಸ್ ನಾವಿವಾಗ ಮೈಸೂರು ಹತ್ತಿರ ಹಿಂದ್ಗಡೆ 9 ಕಿಲೋಮೀಟರ್ ಹೋಟೆಲ್ಗೆ ಸ್ಟಾಪ್ ಮಾಡಿದ್ದೀವಿ ಊಟ ಮಾಡಲಿಕ್ಕೆ. ಹೋಟೆಲ್ ಹಳ್ಳಿ ಮನೆ ವೆಜ್ಗೆ ಸ್ಟಾಪ್ ಮಾಡಿದ್ದೀವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಎಲ್ಲ ಊಟ ಇರುತ್ತೀವಿ. ಸೊ ಅಲ್ಲಿ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಹಳ್ಳಿ ಮನೆ ವೆಜ್. ನಿದ್ದೆ ಬಂದ್ಬಿಟ್ಟೈತೆ ಎಲ್ಲರಿಗೂ. ವಾಶ್ ಮಾಡಿಕೊಂಡು ಇವಾಗ ಊಟ ಮಾಡಬೇಕು ಗಾಯ್ಸ್. ಹೋಟೆಲ್ ಹಳ್ಳಿ ಮನೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಚೈನೀಸ್, PM ರೋಡ್, ಶ್ರೀ ರಂಗಪಟ್ಟಣ ನಿಯರ್ ಲಕ್ಷ್ಮೀಪುರ ನಾವಿರೋದು, ಹಳ್ಳಿ ಮನೆ ಇರೋದು. ವೆಜ್ ಬಿರಿಯಾನಿ, ವೆಜ್ ಬಿರಿಯಾನಿ, ಮಸಾಲಾ ಬಿರಿಯಾನಿ, ಮಸಾಲಾ ರೈಸ್. ಹಲವು ಮಸಾಲಾ ರೈಸ್ ಇಲ್ಲ ಅಂತೆ, ಸೊ ಅದಕ್ಕೆ ವೆಜ್ ಬಿರಿಯಾನಿ ತಿಂತೀವಿ. ಗೈಸ್ ನಮ್ದು ಇವಾಗ ಊಟ ಎಲ್ಲ ಮುಗಿತು. ಸೊ ಅವರೆಲ್ಲ ಕಾರ್ ಕಡೆ ಹೋಗಿದ್ದಾರೆ, ನಾವು ಇವಾಗ ಕಾರ್ ಹತ್ಲಿಕ್ಕೆ ಹೋಗಬೇಕು. ಸೊ ಇವಾಗ ನಾನು ಮೈಸೂರಿಗೆ ಹೋಗ್ತೀವಿ ಅಂತ ಹೇಳ್ತಲ್ಲ, ಮೈಸೂರಿಗೆ ಹೋಗ್ಬೋದು, ಬಟ್ ನಾವು ಚಿಕ್ಕಮಂಗ್ಳೂರು ಹೋಗ್ತಾ ಇರೋದು. ಇವಾಗ ಚಿಕ್ಕಮಂಗ್ಳೂರು ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿಬಿಟ್ಟು ಮಾರ್ನಿಂಗ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ಪ್ರೀತಿ ಅವರೇ, ಚಿಕ್ಕಮಂಗ್ಳೂರ್ನ ಮೈಸೂರು ದಾಟ್ತಾನೆ ಹೋಗೋದು? ಬ್ರೋ ಎಲ್ಲಿ ದಾಟ್ತಾರೋ ಗೊತ್ತಿಲ್ಲ, ಯಾಕಂದರೆ ಶಾರ್ಟ್ಕಟ್ ರೂಟ್ ಇದೆ ಬ್ರೋ, ಅದಕ್ಕೆ. ಇಲ್ಲ ಬ್ರೋ, ಮೈಸೂರು ದಾಟಿದ್ರೆ ಚಿಕ್ಕಮಂಗ್ಳೂರು ಬರುತ್ತೆ, ಇಲ್ಲಾಂದ್ರೆ ಚಿಕ್ಕಮಂಗ್ಳೂರು ನಿನಗೆ ಜನ್ಮದಲ್ಲೇ ಸಿಗೋಲ್ಲ. ಬಟ್ ಮೈಸೂರಿಗೆ ಹೋಗೇ ಹೋಗೋದು. ಹಾಂ ಬಟ್ ಇಲ್ಲಿ ಆ್ಯಕ್ಚುಲಿ ಬೇರೆ ರೂಟ್ ಇರ್ತದಲ್ಲ. ಗೈಸ್ ನಾವು ಮೈಸೂರಿಂದ ರೀಚ್ ಆಗೋಷ್ಟರಲ್ಲಿ 2:15 ಆಗಿದೆ, ಹತ್ತತ್ರ 3 ಗಂಟೆ ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.